स्वागत है। मैं आपके साथ फरहान नाज। ಬಿಜಾಪುರ ಜಿಲ್ಲೆಯ ಜನರು ಬಿಜಾಪುರ ನಗರ ಜನರಿಗೆ ನಾನು ಯಾಸೀನ್ ಜವಳಿ ಉತ್ತರ ಕರ್ನಾಟಕ ರೈತರ ಅಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷನ ಆಗಿ ತಮ್ಮ ಹತ್ರ ಕೈ ಮುಗಿದು ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ ಈ ಬಾರಿ ಏನು 2023 ಚುನಾವಣೆ ನಡೀತಾ ಇದೆ. ಅದರಲ್ಲಿ ನಮ್ಮ ನಗರದ ಅಭ್ಯರ್ಥಿ ಏನಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೆಲಸ ಅಂದರೆ ಏನಾಗಲ್ಲ. ಅವ್ರ ಕಡೆಯಿಂದ ಕೋಮಾದಿ ಗಲಭೆ ಮಾಡಿಸ್ಬೇಕು, ಬಸವಣ್ಣ ನಾಡನ ಹೆಸರೆಲ್ಲ ಹಾಳು ಮಾಡಬೇಕು, ಸೂಫಿ ಸಂತರ ನಾಡೆಲ್ಲ ಹಾಳು ಮಾಡಬೇಕು. ಅವು ಈ ದಾರಿಯಲ್ಲಿ ಹೋಗ್ತಾ ಇದ್ದಾರೆ. ಯಾಕೆಂತಂದರೆ ಅವ್ರ ವಿಚಾರಧಾರ ಏನಿದೆ ನಮ್ಮ ದೇಶದಲ್ಲ. ಮೊದಲನೇದು ಯಾಕೆಂತಂದರೆ ಅವರು ಯಾವ ದೇಶದ ವಿಚಾರಧಾರ ಇಟ್ಕೊಂಡು ಇದೆಲ್ಲ ಮಾತಾಡ್ತಾ ಇರೋದು ಅಂಥೇಳಿ ಅವ್ರು ಯಾವ ದೇಶದವರು ಅಂಥೇಳಿ ತಮಗೂ ಗಮನದಲ್ಲಿ ಇದೆ. ಪ್ರೀತಿ ಪ್ರೇಮದಿಂದ ತಿರ್ಗಾ ಪ್ರತಿಯೊಂದು ಭಾಷಣದಲ್ಲಿ ಹೆಸರು ತಗೋತಾರೆ ಅವರು. ಅಂಥ ನೀಚ ದೇಶದವರು ಇವರು ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ಇದು ನಾನು ಹೇಳ್ತಾ ಇಲ್ಲ, ಅವರಾಗೆ ಗದಗದಲ್ಲಿ ಹೇಳಿದ್ದಾರೆ. 1,00,000 ಜನ ಬಿಜಾಪುರ ನಗರದಲ್ಲಿ ಮುಸಲ್ಮಾನರು ಪಾಕಿಸ್ತಾನದವರು ಇದ್ದಾರೆ ಅಂತೇಳಿ ಅವ್ರು ಹೇಳಿದ್ದಾರೆ. ಅದಕ್ಕಾಗಿ ನಾನು ಈ ಥರ ಹೇಳ್ತಾ ಇರೋದು. ಅಂಥ ಥರ್ಡ್ ಕ್ಲಾಸ್ ದೇಶದ ಹೆಸರು ತಗೊಳ್ಳೋ ನಮ್ಮ ಅವಶ್ಯಕತೆ ಇಲ್ಲ. ಆ ದೇಶದ ಹೆಸರು ತಗೊಂಡು ಬಿಜಾಪುರ ನಗರದಲ್ಲಿ 1,00,000 ಜನ ಮುಸಲ್ಮಾನರು ಪಾಕಿಸ್ತಾನದವ್ರು ಯಾರದಾರ ಅಂತೇಳಿ ಇವ್ರು ನನಗೆ ತೋರಿಸ್ಕೊಡ್ಬೇಕು. ಇಲ್ಲ ಅಂತಂದ್ರೆ ನಾನು ಇವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಅಪ್ಪ, ಏನು ತಂದೆ, ಏನು ಫಾದರ್ ಪಾಕಿಸ್ತಾನದವ್ರು ಅಂತೇಳಿ ನಾನು ಪ್ರೂವ್ ಮಾಡಿಕೊಡ್ತೇನೆ. ಇವ್ರು ಪ್ರೂವ್ ಮಾಡಲಿ 1,00,000 ಜನ ಪಾಕಿಸ್ತಾನದವ್ರು ಇವರೇ ಅಂಥೇಳಿ ದಾಖಲೆ ಸಮೇತ ಪ್ರೂವ್ ಮಾಡಲಿ. ನಾನು ಇವ್ರ ಅಪ್ಪ ಪಾಕಿಸ್ತಾನದವ್ರು ಅಂತೇಳಿ ಪ್ರೂವ್ ಮಾಡ್ತೀನಿ. ಇದು ಒಂದನೇದು. ಎರಡನೇದು, ದೇಶಭಕ್ತರು ಯಾರು ತಮ್ಮ ಕ್ಷೇತ್ರ, ತಮ್ಮ ಜಿಲ್ಲೆ, ತಮ್ಮ ರಾಜ್ಯ, ತಮ್ಮ ದೇಶದ ಬಗ್ಗೆ ಶಾಂತವಾಗಿ ಇರುವ ವಿಚಾರಧಾರ ಇಟ್ಕೊಳ್ಳೋವ ಅವನೇ ದೇಶಭಕ್ತ. ದೇಶದಲ್ಲಿ ಕೋಮುವಾದಿ ಗಲಭೆ ಆಗವ ಮಾಡಿಸಬೇಕು. ದೇಶದಲ್ಲಿ ಎಲ್ಲ ಕೋಮುವಾದ ಹೆಸರಿನಲ್ಲಿ ಒಬ್ಬರು ಇರೋದು, ಒಬ್ಬರು ಹೇಳ್ಕೊತು ಮಾಡೋದು, ಇಂಥವ್ರಿಗೆ ದೇಶಭಕ್ತರು ಅನ್ನಲ್ಲ. ಎರಡನೇದು. ಮೂರನೇದು ಏನತ್ತಂದ್ರೆ ಇಂಥ ವ್ಯಕ್ತಿ ಹಿಂದುತ್ವ ಕಲಿಸ್ಕೊಡ್ತಾನಂದರೆ ಒಂದು ಶರೀರಲ್ಲಿ ಒಂದು ಕೂದಲಷ್ಟು ಸಂಸ್ಕೃತಿ ಇಲ್ಲ ನಮ್ಮ ದೇಶದ್ದು. ಅಂಥ ವ್ಯಕ್ತಿದಿಂದ ಹಿಂದುತ್ವ ಕಲಿಯುವ ಅವಶ್ಯಕತೆ ನಮ್ಮ ಬಸವನಾಡ ಜನರಿಗೆ ಬೇಕಾಗಿಲ್ಲ. ನೀವು ಇನ್ನೂ ರೌಡಿ ಶೀಟರ್ ಹಾಕಿ ಗಡಿ ಪಾರು ಮಾಡಬೇಕಾಗಿತ್ತು. ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ನಿಮಗೆ ಹೇಳ್ತಾ ಇರೋದು, ನಿಮ್ಮ ಮ್ಯಾಗ ಯಾವ್ಯಾವ ಸೆಕ್ಷನ್ ಇದಲ್ಲ ಪ್ರತಿಯೊಂದು ಸೆಕ್ಷನಲ್ಲಿ ನಿಮಗೆ ಗಡಿ ಪಾರು ಮಾಡಬೇಕಾಗಿತ್ತು. ರೌಡಿ ಶೀಟ್ ಹಾಕಿ ಮಾಡಿಲ್ಲ. ಅದು ಏನು ಅಡ್ಜಸ್ಟ್ಮೆಂಟ್ ಇದೆ ಅದು ಬರುವ ದಿನಗಳಲ್ಲಿ ಹೋರಾಟದಿಂದ ಮುಂದುವರಿಸ್ತೀನಿ. ಅದು ಇರಲಿ. ಇಂಥ ವ್ಯಕ್ತಿದಿಂದ ನಮ್ಮ ಬಸವನಾಡಿನ ಜನ ಹಿಂದುತ್ವ ಕಲ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಂಥ ವ್ಯಕ್ತಿಗೆ ಅಧಿಕಾರ ಕೊಡೋದು ಒಂದೇ. ಅದು ಏನೋ ಹೇಳ್ತಾರಲ್ಲ, ಅದು ಹೇಳೋದು ಬೇಡ, ಅಷ್ಟು ಚೀಪ್ ಕ್ಯಾರೆಕ್ಟರ್ ಅಲ್ಲ ನಮ್ಮದು. ಇವ್ರದ್ದಿದೆ, ಇವ್ರು ಮಾತಾಡ್ತಾರೆ, ಹಂಗಾಗ್ಬಿಡುತ್ತೆ. ಕತ್ತೆ ಕೈಯಲ್ಲಿ ಹಂಗಾಗಿದೆ ಇವಾಗ. ದಯವಿಟ್ಟು ಬಿಜಾಪುರ ನಗರದ ಎಲ್ಲ ಜನರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇಂಥ ವ್ಯಕ್ತಿಗಳಿಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಬಸವಣ್ಣ ನಾಡ, ಸೂಫಿ ಸಂತರ ನಾಡ ಹಾಳು ಮಾಡಿಬಿಡ್ತಾರೆ. ಇವ್ರ ಯೋಗ್ಯತೆಯೇ ಇಲ್ಲ, ಜನಪ್ರತಿನಿಧಿ ಆಗುವ ಯೋಗ್ಯತೆ ಇಲ್ಲ. ಯೋಗ್ಯತೆ ಇತ್ತು ಅಂತಂದ್ರೆ ನಾನು ಅಭಿವೃದ್ಧಿ ಮಾಡೀನಿ. ಎಲ್ಲ ಜನ ನಮ್ಮದು, ನಮ್ಮ ರಾಜ್ಯ, ನಮ್ಮ ಜಿಲ್ಲೆ ಅಂತಂದ್ರೆ ಬೆಂಗಳೂರಲ್ಲಿ ಎಲ್ಲರೂ ನೆನೆಸ್ಬೇಕಾಗಿತ್ತು. ಇವಾಗ ನಮ್ಮ ಜಿಲ್ಲೆ ಬಸವಣ್ಣ ನಾಡ ಜಿಲ್ಲೆ ಅಂತಂದ್ರೆ ಬೆಂಗಳೂರಲ್ಲಿ ಏನೇನು ಕರೀತಾರೆ ಗೊತ್ತಾ? ರಾಜಧಾನಿದಲ್ಲಿ ಕೋಮಾದಿ ನಗರ ಅದು. ಇದು ಯಾರ್ದಿಂದ? ಬಸವಣ್ಣನ ಹೆಸರು ಹಾಳಾಗ್ತಾ ಇರೋದು ಯಾರ್ದಿಂದ? ಇನ್ನು ಬಸವಣ್ಣವರು ಯಾರಿಗಾದ್ರೂ ಹೇಳಿಕೊಟ್ಟಿದ್ದಾರೆ ಕೋಮಾದಿ ಗಲಭೆ ಮಾಡಬೇಕು, ಇನ್ನೊಂದು ಕೋಮಿಗೆ ಹಿಂಗೆ ಕೀಳು ಮಟ್ಟದಾಗ ಮಾತಾಡ್ಬೇಕಂತೇಳಿ ಯಾರನ್ನೂ ಹೇಳ್ಕೊಟ್ಟಿಲ್ಲ. ಇವರು ತಮ್ಮ ಲಾಭಕ್ಕೋಸ್ಕರ ತಮ್ಮ ಹಿಂದುತ್ವ ಅಂತಾರೆ. ಇವಾಗ 3 ಧರ್ಮದವರು ಇವ್ರಿಗೆ ಬಹಿಷ್ಕಾರ ಆಲ್ರೆಡಿ ಹಾಕಿದ್ದಾರೆ. ನೀವು ಎಲ್ಲರೂ ನೋಡಿರ್ಬೋದು. ಇವಾಗ ಆಲ್ರೆಡಿ ಇವ್ರಿಗೆ ಹಾಕಿದ್ದಾರೆ. ಅವ್ರೇನು ಹಿಂದುತ್ವ ಇಲ್ಲ, ಅವ್ರೇನು ಹಿಂದೂ ಅಲ್ವಾ? ಇವ್ರು ಹೇಳಿದ್ದು ಕೇಳಿದರೆ ಅವ್ರು ಅಷ್ಟೇ ಹಿಂದೂ, ಉಳುಕಿದವ್ರು ಯಾರೂ ಹಿಂದೂ ಇಲ್ಲ ಅಂಥೇಳಿ ಇವ್ರ ಅಭಿಪ್ರಾಯ ಇವ್ರ ತಲೆಯಲ್ಲಿ ಇದೆ. ಇವ್ರ ತಲೆ ಕೆಟ್ಟಿದೆ. ಇಂಥವ್ರ ಕೈಯಾಗ ನಾವು ಏನೋ ಕೊಡಲಿ ಅದು ಹಳ್ಳ ಹಿಡಿಯೋದು ಗ್ಯಾರಂಟಿ. ಇಂಥ ವ್ಯಕ್ತಿಗೆ ಹೋಟ್ರು ಬಿಡಿ, ಇವರು ಎದುರುಗಡೆ ಬಂದರೆ ಮುಖ ಆ ಕಡೆ ಮಾಡ್ಕೊಂಡು ಹೋಗಬೇಕು. ಆ ಮಟ್ಟಕ್ಕೆ ಇವ್ರು ಎಳೆದಿದ್ದಾರೆ. ನಮ್ಮ ಜಿಲ್ಲೆಯ ಶಾಂತಿ, ನಮ್ಮ ರಾಜ್ಯದ ಶಾಂತಿ, ನಮ್ಮ ಬಸವಣ್ಣ ನಾಡಿನ ಶಾಂತಿ ತಮ್ಮೆಲ್ಲರ ಕೈಯಲ್ಲಿದೆ. ಇಂಥ ಹುಚ್ಚರು
ಜನರಿಗೆ ಓಟ್ ಹಾಕಿ ನೀವು ಆರಿಸ್ತಂದ್ರೆ ಇವೆಲ್ಲ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ. ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದು ವಿನಂತಿ ಏನೋ ಅಂದರೆ ಇಂಥವ್ರಿಗೆ ಅಧಿಕಾರ ಕೊಡಬಾರ್ದು ಅಂತೇಳಿ ಕೇಳ್ಕೊತೇನೆ. ಜೈ ಹಿಂದ್, ಜೈ ಕರ್ನಾಟಕ.